ಮಿಷನ್ ಮತ್ತು ಫ್ರೆಂಡ್ಸ್ ಬಲ್ಲಾಲ್ಬಾಗ್ ಬಿರುವೆರಕುಡ್ಲ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಲಾಲ್ಬಾಗ್ನಲ್ಲಿ ನಡೆಯಿತು. ಭಾನುವಾರ ಬೆಳ್ಳಂಬೆಳಗ್ಗೆ ಮಾನಪ ಮುಂಭಾಗ ಅಪಾರ ಸಂಖ್ಯೆಯಲ್ಲಿ ಯುವಜನತೆ ಸಮವಸ್ತ್ರ ಧರಿಸಿ ಶಿಸ್ತಿನ ಸಿಪಾಯಿಗಳಂತೆ ಆಗಮಿಸಿ ಒಂದೆಡೆ ಸೇರಿದರು. ರಾಮಕೃಷ್ಣ ಮಿಷನರ್ನ ಸ್ವಾಮೀಜಿ ಆಗಮಿಸುತ್ತಿದ್ದಂತೆ ಅವರು ಗೌರವಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮತ್ತು ಗಣೇಶ್ ಕಾರ್ನಿಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಗೈದರು. ಕಳೆದ 2 ವರ್ಷಗಳಿಂದ ಯಾರಿಗೆಲ್ಲ ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸ್ವಯಂ ಸ್ಫೂರ್ತಿ ಇದೆ ಅಥವಾ ಒಳ್ಳೆಯ ಮನಸ್ಸಿದೆ ಸೇರ್ಕೊಂಡು ನಾವಿವತ್ತು 300ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯ ಹಲವು ತಂಡಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಬೇಕಂತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಈ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ತೇವೆ ಹೇಳುವಂತ ಪ್ರೇರಣೆ ನಮಗೆ ನಾವೇ ಕೊಟ್ಕೊಳ್ಳಿಕ್ಕೆ ಒಂದು, ಎರಡನೇದು ನಮ್ಮ ಒಳ್ಳೆಯ ಕೆಲಸ ನೋಡಿಕೊಂಡು ಎಲ್ಲರೂ ಕೂಡ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳುವಂತ ಒಂದು ಸ್ವಯಂ ಸ್ಫೂರ್ತಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಕೈ ಜೋಡಿಸ್ತಾ ಇದ್ದೇವೆ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ಅದು ಮಂಗಳೂರು ಲಾಲ್ಬಾಗ್ನ ಸ್ವಚ್ಛತಾ ಅಭಿಯಾನಕ್ಕೆ ಫ್ರೆಂಡ್ಸ್ ಬಲ್ಲಾಲ್ಬಾಗ್ ಬಿರುವೆರಕುಡ್ಲ ಹಮ್ಮಿಕೊಂಡಿದ್ದ ಮೇಘಾ ಸ್ವಚ್ಛತಾ ಅಭಿಯಾನ. ಈ ಸಂದರ್ಭ ಸೈಂಟ್ ಅಲೋಶಿಯಸ್ ಕಾಲೇಜಿನ ಪ್ರೊಫೆಸರ್ ಆದ ರಾಕೇಶ್ ಕುಮಾರ್ ಮಾತನಾಡಿ, ಫ್ರೆಂಡ್ಸ್ ಬಲ್ಲಾಲ್ಬಾಗ್ ಬಿರುವೆರಕುಡ್ಲ ಸಾಮಾಜಿಕವಾಗಿ ಆಸಕ್ತರಿಗೆ ಉರುಗೋಲಾಗಿ ನಿಲ್ಲಿರುವ ಸದುದ್ದೇಶದಿಂದ ಆರಂಭವಾಯಿತು. ಆದರೆ ಈಗ ಕಂಬಳ ಉಳಿಸಲು ಸ್ವಚ್ಛತಾ ಅಭಿಯಾನಕ್ಕೆ ತನ್ನ ದೊಡ್ಡ ಬಲವುಳ್ಳ ಯುವಶಕ್ತಿಯನ್ನು ಇಳಿಸಿರುವುದು ಆನೆಬಳ ಬಂದಿದೆ. ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಲ್ಲಿ ಹೆಚ್ಚಿನ ಪ್ರದೇಶಗಳು ನೈರ್ಮಲ್ಯ ಕಾಪಾಡಿಕೊಳ್ಳುವುದರಲ್ಲಿ ಸಂದೇಶವಿಲ್ಲ ಎಂದರು. ಕೇಂದ್ರ ಸರ್ಕಾರದ ಒಳ್ಳೆಯ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ನಮಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹಳ ಹಿಂದಿನಿಂದಲೂ ಇದ್ದರೆ ಸಹ ಇತ್ತೀಚೆಗೆ 2 ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಉತ್ತಮ ಚಾಲನೆ ದೊರೆತಿದೆ. ರಾಮಕೃಷ್ಣ ಮಿಷನ್ ಅವರು ಇಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ, ಜನರಲ್ಲಿ ಅರಿವು ಮೂಡಿಸಿರುತ್ತಾರೆ. ಅದರೊಟ್ಟಿಗೆ ತುಂಬ ಸಾಮಾಜಿಕ ಸಂಸ್ಥೆಗಳಾದ ಬಿರುವೆರಕುಡ್ಲ ಅಥವಾ ಇನ್ನಿತರ ಸಂಸ್ಥೆಗಳಾಗಲಿ ಅದು ಅವರೊಟ್ಟಿಗೆ ಕೈ ಜೋಡಿಸಿ ನಮಗೆ ಬಹಳ ಹೆಮ್ಮೆಯ ವಿಷಯ. ಯಾಕೆಂದರೆ ಇಂತಹ ಸಾಮಾಜಿಕ ಕಳಕಳಿಯ ವಿಷಯಕ್ಕೆ ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ಎದ್ದು ಬರೋದು ಬಹಳ ಸಂತೋಷವಿದೆ. ಯಾಕೆಂದರೆ ಇದು ಬೇರೆ ಕಾರ್ಯಕ್ರಮ ತುಂಬ ಭಿನ್ನವಾಗಿದೆ. ಬಿರುವೆರಕುಡ್ಲದಂಥ ಉದಯಣ್ಣನವರಾಗಲಿ ಅವರು ತುಂಬ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಬಿರುವೆರಕುಡ್ಲ ಇತ್ತೇನೆ ಮಸ್ತ್ ಸಾಮಾಜಿಕ ಕಳಕಳಿದ ಅನೇಕ ಮಿಡಿದರದೆಲೆಗ್ ಸ್ಪಂದನೆ ಮಲ್ಪುನಂಚಿನ ಅನೇಕ ಕಾರ್ಯಕ್ರಮಗಳು ಮಲ್ತುದೇರು. ಇತ್ತೆ ಒಂದು ವಿಶಿಷ್ಟವಾದ ಸಾಮಾಜಿಕ ಕಳಕಳಿದು ಒಂದು ಸ್ವಚ್ಛ ಭಾರತ ರಾಮಕೃಷ್ಣ ಮಿಷನ್ ದಕ್ನೊಟ್ಟಿಗೆ ಕೈ ಜೋಡಿಸಾದೇರು. ಎಂಕುಲು ಬೇತೆ ಸಂಘಟನೆ ಇತ್ತಿಂಡಲ್ಲ ಈ ಇಂಚಿನ ಒಂದು ಕಾರ್ಯಕ್ರಮ ಪಾಟ್ನಗರದಲ್ಲಿ ಒಂದು ಕೈ ಜೋಡಿಸಾದ. ಕಾರ್ಯಕ್ರಮದಲ್ಲಿ ದಂಬೆಲ್ ನಿವಾಸಿಗಳಾದ ಬಳಗದ ಸದಸ್ಯರು ವಿದ್ಯಾ ರಾಕೇಶ್, ಸಂಘಟನೆಯ ಸ್ಥಾಪಕಾಧ್ಯಕ್ಷ ಉದಯ್ ಕುಮಾರ್ ಬಲ್ಲಾಲ್ಬಾಗ್, ಪ್ರಮೋದ್ ಬಲ್ಲಾಲ್ಬಾಗ್, ಅಭಿಷೇಕ್ ಆಮೀನ್, ರಾಕೇಶ್ ಬಲ್ಲಾಲ್ಬಾಗ್, ರಿನೀತ್, ರೋಷನ್ ವಿನೇಜಸ್, ಅನಿಲ್ ಬೋಳೂರು, ನಿಶಿತ್ ದೇವಾಡಿಗ, ರಾಕೇಶ್ ಚಿಲಿಂಬಿ, ಪ್ರಾಣೇಶ್, ಕಿರಣ್ ಉರ್ವಾ, ಕಿಶೋರ್ ಬಾಬು ಕೋಡಿಕಲ್, ರವಿಜಿ ಶೆಟ್ಟಿ, ದೀಕ್ಷಾ ರೋಷನ್ ಪೂಜಾರಿ, ಗಣೇಶ್ ಚಿಲಿಂಬಿ, ಸುನಿಲ್ ಅಶೋಕ್ ನಗರ, ಕಿರಣ್ ಶೆಟ್ಟಿ, ಮಹೇಶ್ ಆಮೀನ್, ಅನಿಲ್, ರವಿರಾಜ್, ಮುಕೇಶ್, ವಿನೋದ್, ಪ್ರಸಾದ್, ವಿಠಲ್ ಅವರು ವಿವಿಧ ವಿಭಾಗದಲ್ಲಿ ಸ್ವಚ್ಛತಾ ನಾಯಕತ್ವ ವಹಿಸಿದ್ದರು.